ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಈ ಏಪ್ರಿಲ್ 10ರ ನಂತರ ಕುಂಭರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಈ ಕುಂಭರಾಶಿಯವರ ಜೀವನದ ಮೇಲೆ ಏನೆಲ್ಲ ಪರಿಣಾಮಗಳನ್ನು ಬೀರಲಿದೆ, ಅದರಲ್ಲೂ ಈ ಏಪ್ರಿಲ್ 10ರ ನಂತರ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ ಆಗಿರ್ಬೋದು, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ಕುಂಭರಾಶಿಯವರು ಈ ಏಪ್ರಿಲ್ 10ರ ನಂತರ ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ರಾಶಿಯವರು. ಅದರಲ್ಲೂ ಈ ರಾಶಿಯವರು ನಿಮ್ಮ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕುಂಭ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳು ಹೇಗಿರಲಿದೆ ಎಂಬುದರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಏಪ್ರಿಲ್ 2026 ಕುಂಭ ರಾಶಿಯವರಿಗೆ 7ನೇ ಶನಿಯ ಅಂದರೆ ಸಾಡೆ ಸಾತಿಯ ಅಂತಿಮ ಹಂತದ ಭಾಗದಲ್ಲಿ ಕೆಲವು ಕಠಿಣ ಪಾಠಗಳನ್ನು ಈ ರಾಶಿಯವರಿಗೆ ತರ್ತಾ ಹೋಗ್ತದೆ. ಆದರೆ ಅದೇ ಸಮಯದಲ್ಲಿ ಅಸಾಧಾರಣವಾದಂತಹ ಧೈರ್ಯವನ್ನು ಕೂಡ ನೀಡ್ತಾ ಬರ್ತದೆ. ನಿಮ್ಮ ಲಗ್ನದ ಅಧಿಪತಿ ಶನಿಯು 2ನೇ ಮನೆಯಲ್ಲಿ ಅಂದರೆ ಕುಟುಂಬ ಮತ್ತು ಮಾತಿನ ಮೇಲೆ ಕುಳಿತಿರುವ ಕಾರಣ ಏಪ್ರಿಲ್ 2ರಿಂದಲೇ 10ನೇ ಮನೆಯ ಅಧಿಪತಿ ಮಂಗಳ ಹಾಗೂ ಏಪ್ರಿಲ್ 11ರಿಂದ ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಬುಧ ಅವನೊಂದಿಗೆ ಸೇರುವ ಕಾರಣ ಈ ತ್ರಿವಳಿ ಸಂಯೋಗವು ನಿಮ್ಮ ಮಾತನ್ನು ಅತ್ಯಂತ ಕಠಿಣಗೊಳಿಸ್ತಾ ಹೋಗ್ತದೆ. ನಿಮ್ಮ ಮಾತುಗಳು ಆ್ಯಶ್ ಆಗ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಇದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಬೋದು. ಆರ್ಥಿಕ ವ್ಯವಹಾರಗಳಲ್ಲಿ ತೀವ್ರವಾದಂತಹ ಗೊಂದಲವನ್ನು ಉಂಟು ಮಾಡುವಂತಹ ಅಪಾಯವೂ ಕೂಡ ಜಾಸ್ತಿ ಇರ್ತದೆ. ಆದರೆ ನಿರಾಶೆಗೊಳ್ಳುವಂತಹ ಅವಕಾಶಗಳು ಈ ರಾಶಿಯವರಿಗೆ ಇರುವುದಿಲ್ಲ. ಏಕೆಂದರೆ ಏಪ್ರಿಲ್ 14ರಂದು 3ನೆಯ ಧೈರ್ಯದ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಾನದಲ್ಲಿ ಇರುವ ಕಾರಣ ನಿಮ್ಮಲ್ಲಿ ಹೊಸ ರಕ್ತ ಮತ್ತು ಚೈತನ್ಯವೂ ಕೂಡ ತುಂಬಿ ಹೋಗ್ತದೆ. ದಿಟ್ಟ ಮತ್ತು ಸಾಹಸಮಯ ನಿರ್ಧಾರಗಳೊಂದಿಗೆ ನಿಮ್ಮನ್ನು ತಡೆಯುತ್ತಿದ್ದಂತಹ ಅಡೆತಡೆಗಳನ್ನು ನೀವು ಚೂರು ಚೂರು ಮಾಡ್ತಾ ಹೋಗ್ತೀರಿ. ಇದಲ್ಲದೆ ಏಪ್ರಿಲ್ 19ರಂದು ನಿಮ್ಮ ಯೋಗಕಾರಕನಾದಂತಹ ಶುಕ್ರನು 4ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಸಂತೋಷ, ಹೊಸ ವಾಹನವನ್ನು ಖರೀದಿಸುವಂತಹ ಸಾಧ್ಯತೆಯೂ ಕೂಡ ಇರಲಿದ್ದು ಆಳವಾದಂತಹ ಮಾನಸಿಕ ಶಾಂತಿಯು ನಿಮಗೆ ಮರಳಿ ಬರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ತಿಂಗಳಿನಲ್ಲಿ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಅಂತ ನೋಡ್ತಾ ಬರೋದಾದರೆ, ಈ ಕುಂಭ ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಮಂಗಳ ಗ್ರಹದ ವಿಚಾರ ಹೇಗಿರಲಿದೆ, ಮಂಗಳ ಗ್ರಹದ ಸಂಚಾರ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, 2ನೇ ಮನೆಯ ಮೀನ ರಾಶಿಯಲ್ಲಿ ಏಪ್ರಿಲ್ 2ರಂದೇ ಪ್ರವೇಶವನ್ನು ಮಾಡಿರತಕ್ಕಂತಹ ಮಂಗಳನು ಕಠಿಣ ಮಾತು, ವೃತ್ತಿಯಲ್ಲಿ ಆರ್ಥಿಕ ವಹಿವಾಟಿನ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದು ಹಠಾತ್ ಖರ್ಚುಗಳು ಕೂಡ ಈ ಟೈಮ್ನಲ್ಲಿ ಮಂಗಳನ ಸಂಚಾರದ ಸಮಯದಲ್ಲಿ ಉಂಟಾಗಲಿದೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯ ಮೀನ ರಾಶಿಯಲ್ಲಿ ಶನಿಯು ಇರಲಿದ್ದು 7ನೇ ಶನಿಯ ಅಂತಿಮ ಸ್ಥಾನದಲ್ಲಿ ಕೌಟುಂಬಿಕ ಜವಾಬ್ದಾರಿಗಳು, ಆರ್ಥಿಕ ಶಿಸ್ತು ಮುಖ್ಯವಾಗಿರ್ತದೆ ಈ ರಾಶಿಯವರಿಗೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯ ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಬುಧನು ಸುಳ್ಳು ಭರವಸೆಗಳು, ಹೂಡಿಕೆಯ ನಷ್ಟಗಳು, ಕುಟುಂಬದಲ್ಲಿ ತಪ್ಪು ಗ್ರಹಿಕೆಗಳನ್ನು ಉಂಟು ಮಾಡ್ಬೋದು. ಈ ಟೈಮ್ನಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಗಳಲ್ಲೂ ಕೂಡ ಲಾಸ್ಗಳನ್ನು ಅನುಭವಿಸ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ಸೂರ್ಯನು ಅಪಾರವಾದಂತಹ ಧೈರ್ಯವನ್ನು ನಿಮಗೆ ತರಲಿದ್ದಾನೆ. ಸಂವಹನದ ಮೂಲಕ ಉತ್ತಮವಾದಂತಹ ವ್ಯಾಪಾರ ಬೆಳವಣಿಗೆಯನ್ನು ಕಾಣ್ತಾ ಹೋಗ್ತೀರಿ. ಒಡಹುಟ್ಟಿದವರ ಬೆಂಬಲವೂ ಕೂಡ ಸಿಗಲಿದೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಶುಕ್ರನು 4ನೇ ಮನೆಯ ಸ್ವಕ್ಷೇತ್ರದಲ್ಲಿ ಇರಲಿದ್ದು ಏಪ್ರಿಲ್ 19ರಂದು ಶುಕ್ರನು ಪ್ರವೇಶವನ್ನು ಮಾಡುವ ಕಾರಣ ಹೊಸ ಮನೆ ಅಥವಾ ವಾಹನ ಖರೀದಿ ಮಾಡುವಂತಹ ಯೋಗವೂ ಕೂಡ ಬರಲಿದೆ. ತಾಯಿಯ ಸಂತೋಷ, ಅದೃಷ್ಟ, ಆನಂದ ಈ ರೀತಿಯ ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಮಕ್ಕಳ ಪ್ರಗತಿಯನ್ನು ಗುರುವಿನ ಈ ಸಂಚಾರದ ಸಮಯದಲ್ಲಿ ಕಾಣ್ತಾ ಹೋಗ್ತೀರಿ. ಷೇರುಗಳ ಮೂಲಕ ಉತ್ತಮವಾದಂತಹ ಪ್ರಾಫಿಟ್ ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. ಬೌದ್ಧಿಕ ಬೆಳವಣಿಗೆಯೂ ಕೂಡ ಉಂಟಾಗಲಿದ್ದು ನೀವು ಈ ಟೈಮ್ನಲ್ಲಿ
ನೀವು ಆಧ್ಯಾತ್ಮಿಕದತ್ತ ಹೆಚ್ಚು ಒಲವನ್ನು ತೋರಿಸ್ತಾ ಹೋಗ್ತೀರಿ. ನಿಮ್ಮಲ್ಲಿ ಭಕ್ತಿ ಭಾವನೆಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಏಪ್ರಿಲ್ 10ರ ನಂತರ ಈ ರಾಶಿಯವರ ಉದ್ಯೋಗ ಮತ್ತು ವೃತ್ತಿ ಜೀವನ ಹೇಗಿರಲಿದೆ ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಏಪ್ರಿಲ್ 2ರಂದೇ ನಿಮ್ಮ 10ನೇ ಮನೆಯ ಅಧಿಪತಿ ವೃತ್ತಿಕಾರಕನಾದಂತಹ ಮಂಗಳನು 2ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿಯಾದಂತಹ ಶನಿಯೊಂದಿಗೆ ಸೇರಿರೋ ಕಾರಣ ಕಚೇರಿಯಲ್ಲಿ ನಿಮ್ಮ ಮಾತುಗಳಿಗೆ ಗಮನಾರ್ಹವಾದಂತಹ ತೂಕವೂ ಕೂಡ ಇರ್ತದೆ. ಆದರೆ ನಿಮ್ಮ ಕಟ್ಟುನಿಟ್ಟಾದ ಮತ್ತು ಕಠಿಣ ವರ್ತನೆಯು ಸಹೋದ್ಯೋಗಿಗಳಿಗೆ ಅಸಮಾಧಾನವನ್ನು ಮಾಡ್ಬೋದು. ಕಚೇರಿಯ ಹತಾಶೆಗಳನ್ನು ಮನೆಗೆ ತಂದು ಕುಟುಂಬದ ಸದಸ್ಯರ ಮೇಲೆ ನಿಮ್ಮ ಕೋಪವನ್ನು ತೀರಿಸಿಕೊಳ್ಬೋದು. ಏಪ್ರಿಲ್ 11ರಂದು 8ನೇ ಮನೆಯ ಅಧಿಪತಿ ಬುಧ ನೀಚ ಸ್ಥಾನದಲ್ಲಿ ಹೋಗೋ ಕಾರಣ ನಿಮ್ಮ ವೃತ್ತಿಯಲ್ಲಿ ಅನಿರೀಕ್ಷಿತವಾದಂತಹ ಅಡೆತಡೆಗಳು ಅಥವಾ ದೋಷಯುಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಪಾಯವೂ ಕೂಡ ಸೂಚಿಸುತ್ತದೆ. ಏಪ್ರಿಲ್ 14ರಂದು ಸೂರ್ಯನು 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತಲುಪಿದಾಗ ವಾತಾವರಣವು ಸಂಪೂರ್ಣವಾಗಿ ಬದಲಾಗ್ತಾ ಹೋಗ್ತದೆ. ನೀವು ತೆಗೆದುಕೊಳ್ಳುವಂತಹ ದಿಟ್ಟ ಮತ್ತು ಧೈರ್ಯಶಾಲಿ ನಿರ್ಧಾರಗಳು ಕೆಲಸದಲ್ಲಿ ನಿಮಗೆ ನಾಕ್ಷತ್ರಿಕ ಖ್ಯಾತಿಯನ್ನು ತಂದುಕೊಡ್ತಾ ಹೋಗ್ತದೆ. ನಿಮ್ಮ ಪ್ರಸ್ತುತಿ ಮತ್ತು ಸಂವಹನ ಕೌಶಲ್ಯಗಳು ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತವೆ. 5ನೇ ಮನೆಯಲ್ಲಿರುವಂತಹ ಗುರುವಿನ ಕೃಪೆಯಿಂದ ನಿಮ್ಮ ನವೀನ ಐಡಿಯಾಗಳು ಕೂಡ ಉತ್ತಮವಾಗಿ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾ ಹೋಗ್ತವೆ. ಆಡಳಿತ ಮಂಡಳಿಯು ನಿಮ್ಮನ್ನು ಹೆಚ್ಚು ಮೆಚ್ಚುತ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರಿಗೆ ಆರೋಗ್ಯ ಮತ್ತು ಕ್ಷೇಮದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿರಲಿದೆ ಈ ಏಪ್ರಿಲ್ 10ರ ನಂತರ ಅಂತ ನೋಡ್ತಾ ಬರೋದಾದರೆ, ನಿಮ್ಮ ಲಗ್ನದಲ್ಲಿ ರಾಹುವಿನ ಸಂಚಾರ ಉಂಟಾಗೋ ಕಾರಣ ಮಾನಸಿಕ ಆತಂಕ ಮತ್ತು ಗೊಂದಲವು ನಿಮ್ಮನ್ನು ನಿರಂತರವಾಗಿ ನೆರಳಿನಂತೆ ಹಿಂಬಾಲಿಸ್ತಾ ಬರ್ತದೆ. 2ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಪ್ರಭಾವ ಇರೋ ಕಾರಣ ನೀವು ಮುಖ್ಯವಾಗಿ ಅಲ್ಲಿನ ಸಮಸ್ಯೆಗಳು, ಗಂಟಲು ನೋವು ಅಥವಾ ಕಣ್ಣಿನ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗ್ತೀರಿ. ವಾಹನಗಳನ್ನು ಚಾಲನೆ ಮಾಡುವಾಗ ಕೂಡ ಬಹಳ ತೀವ್ರವಾದಂತಹ ಎಚ್ಚರಿಕೆ ಅಗತ್ಯವಾಗಿರಲಿದೆ. ಏಪ್ರಿಲ್ 14ರಂದು ಸೂರ್ಯನು 3ನೇ ಮನೆಯಲ್ಲಿ ಪ್ರಬಲವಾದಂತಹ ಶಕ್ತಿಯನ್ನು ಪಡೆದಾಗ ನಿಮ್ಮ ಎಲ್ಲ ಆಂತರಿಕ ಭಯಗಳು ಕೂಡ ಮಾಯವಾಗ್ತಾ ಹೋಗ್ತವೆ. ನೀವು ಯಾವುದೇ ಕಾಯಿಲೆಗಳನ್ನು ಧೈರ್ಯದಿಂದ ಎದುರಿಸ್ತಾ ಹೋಗ್ತೀರಿ. ಏಪ್ರಿಲ್ 19ರ ನಂತರ 4ನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮಗೆ ಶಾಂತಿಯುತವಾದಂತಹ ನಿದ್ರೆ ಮತ್ತು ಮಾನಸಿಕ ಪುನರ್ಜೀವನವನ್ನು ನೀಡಲಿದೆ. ಇದರಿಂದ ನಿಮ್ಮ ಆರೋಗ್ಯವು ಕೂಡ ಈ ಏಪ್ರಿಲ್ 10ರ ನಂತರ ಬಹಳ ಉತ್ತಮವಾಗಿರಲಿದೆ. ಯಾವುದೇ ರೀತಿಯ ಭಯಪಡುವಂತಹ ಅವಶ್ಯಕತೆ ಇಲ್ಲ. ಏಕೆಂದರೆ ಏಪ್ರಿಲ್ 14ರಂದು ಸೂರ್ಯನ ಸಂಚಾರ ಆಗೋ ಕಾರಣ ಎಲ್ಲ ಕಾಯಿಲೆಗಳಿಗೂ ಉತ್ತಮವಾದಂತಹ ಪರಿಹಾರ ಸಿಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ನಿಮ್ಮ 2ನೇಯ ಕುಟುಂಬ ಸ್ಥಾನದಲ್ಲಿ ಇರತಕ್ಕಂತಹ ಗ್ರಹಗಳು ನಿಮ್ಮ ಮಾತುಗಾರಿಕೆಯಲ್ಲಿ ಕಠಿಣತೆಯನ್ನು ಹೆಚ್ಚಿಸ್ತಾ ಹೋಗ್ತವೆ. ಕುಟುಂಬದ ಸದಸ್ಯರೊಂದಿಗೆ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗಾಗಿ ತೀವ್ರವಾದಂತಹ ವಾದಗಳು ತೊಡಗ್ತಾ ಹೋಗ್ತವೆ. ನಿಮ್ಮಲ್ಲಿ ಈಗೋ ಕ್ಲಾಶಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಮೊದಲ 3 ವಾರಗಳಲ್ಲಿ ನಿಮ್ಮ ಮಾತುಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಅಂದರೆ ಈ ವಾರದಲ್ಲೂ ಕೂಡ ಸ್ವಲ್ಪ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಬೇಕು. ನಿಮ್ಮ 4ನೇ ಮನೆಯ ಕೌಟುಂಬಿಕ ಸುಖದ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಏಪ್ರಿಲ್ 19ರಂದು ತನ್ನ ಸ್ವಂತ ಮನೆಗೆ ಮರಳೋ ಕಾರಣ ನಿಮ್ಮ ಮನೆಯ ವಾತಾವರಣವು ಸಂಪೂರ್ಣವಾಗಿ ಪರಿವರ್ತನೆ ಆಗ್ತಾ ಹೋಗ್ತದೆ. ಇಂದಿನ ಎಲ್ಲ ಜಗಳಗಳು ಕೂಡ ಕಡಿಮೆ ಆಗ್ತಾ ಬರ್ತವೆ. ಮನೆಗೆ ಶಾಂತಿ ಮತ್ತು ಸಂತೋಷ ಮರಳಿ ಬರಲಿದೆ. 5ನೇ ಮನೆಯಲ್ಲಿ ಇರತಕ್ಕಂತಹ ಗುರುವಿನ ಅನುಗ್ರಹದಿಂದ ನಿಮ್ಮ ಮಕ್ಕಳು ಅಭಿವೃದ್ಧಿಯನ್ನು ಕೂಡ ಕಾಣ್ತಾ ಹೋಗ್ತಾರೆ ಮತ್ತು ಅವರ ನಡವಳಿಕೆಯು ನಿಮಗೆ ಹೆಮ್ಮೆಯ ದೊಡ್ಡ ಮೂಲಗಳು ಆಗ್ತಾ ಹೋಗ್ತವೆ. ಇನ್ನು ಈ ರಾಶಿಯವರ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ, ಶಿಕ್ಷಣದ ವಿಚಾರದಲ್ಲಿ 5ನೇ ಮನೆಯಲ್ಲಿ ಗುರು ಭಗವಾನ್ ಇರೋ ಕಾರಣ ಈ ಗುರುವಿನ ಸಂಚಾರದಿಂದ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಉನ್ನತ ಶಿಕ್ಷಣವನ್ನು ಅನುಸರಿಸುತ್ತಿರೋರಿಗೆ ಅದ್ಭುತವಾದಂತಹ ಅವಕಾಶಗಳು ಕೂಡಿರಲಿದೆ. 5ನೇ ಮನೆಯ ಅಧಿಪತಿ ಬುಧ 2ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಹೋಗೋ ಕಾರಣ ಮೌಖಿಕ ಪರೀಕ್ಷೆಗಳಲ್ಲಿ ಈ ಸಮಯದಲ್ಲಿ ನೀವು ತಡವಹಿಸ್ಬೋದು. ಆದರೆ ಏಪ್ರಿಲ್ 14ರ ನಂತರ ಸೂರ್ಯನ ಬಲವನ್ನು ಪಡೆದ ನಂತರ ನಿಮ್ಮ ಪ್ರಸ್ತುತಿ ಕೌಶಲ್ಯಗಳು ಗಮನಾರ್ಹವಾಗಿ ಸುಧಾರಿಸ್ತಾ ಬರ್ತದೆ ಮತ್ತು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸುಲಭವಾಗಿ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಹಾಗೆ ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಹಣಕಾಸು ಮತ್ತು ಸಂಪತ್ತಿನ ವಿಚಾರದಲ್ಲಿ, ಅಂದರೆ ಫೈನಾನ್ಸ್ನಲ್ಲಿ ಧನಲಾಭ ಹಾಕಲಿದೆಯಾ ಅಂತ ನೋಡ್ತಾ ಬರೋದಾದರೆ, ನಿಮ್ಮ 2ನೇ ಮನೆಯ ಧನಸ್ಥಾನದಲ್ಲಿ ಗ್ರಹಗಳ ಸಂಚಾರ ಇರೋ ಕಾರಣ, ಅಂದರೆ ಮಂಗಳ ಮತ್ತು ಶನಿ ಹಾಗೂ ಬುಧನ ಸಂಚಾರ ಸಮಾಗಮ ಉಂಟಾಗಿರೋ ಕಾರಣ ಆರಂಭದಲ್ಲಿ ಈ ದಿನಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸ್ವಲ್ಪ ಅಸ್ತವ್ಯಸ್ತವಾಗಿರ್ಬೋದು. ನೀವು ನಿರೀಕ್ಷಿಸುವಂತಹ ಹಣ ನಿಮ್ಮ ಕೈ ಸೇರದೇ ಇರ್ಬೋದು.
ಕೌಟುಂಬಿಕ ಖರ್ಚುಗಳು ವಿವರಿಸಲಾಗದಷ್ಟು ಹೆಚ್ಚಾಗ್ಬೋದು. ಆದರೆ ನಿಮ್ಮ 5ನೇ ಮನೆಯ ಪೂರ್ವ ಪುಣ್ಯಸ್ಥಾನ ಬಲವಾಗಿರೋ ಕಾರಣ, ಗುರು ಕುಳಿತಿರೋ ಕಾರಣ ಒಂದು ದೊಡ್ಡ ಆಶೀರ್ವಾದವೂ ಕೂಡ ಇವರಿಗೆ ಕಾದಿದೆ ಅಂತಲೇ ಹೇಳ್ಬೋದು. ಇಂದಿನ ಹೂಡಿಕೆಗಳಿಂದ ಉತ್ತಮವಾದಂತಹ ಲಾಭಗಳು ಬರ್ತಾ ಹೋಗ್ತವೆ. ಶೇರ್ ಮಾರ್ಕೆಟು ನಿಮಗೆ ಉತ್ತಮವಾದಂತಹ ರಿಟರ್ನ್ಸನ್ನು ಕೊಡ್ತವೆ. ಕಷ್ಟದ ಸಮಯದಲ್ಲಿ ನಿಮ್ಮ ಸ್ನೇಹಿತರಿಂದ ಸಹಾಯವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಏಪ್ರಿಲ್ 19ರ ನಂತರ ಶುಕ್ರನ ಬಲವೂ ಕೂಡ ನಿಮಗೆ ಬರೋ ಕಾರಣ ವಾಹನ ಖರೀದಿಸುವಂತಹ ಯೋಗವೂ ಕೂಡ ಬರಲಿದ್ದು, ಅದಕ್ಕೆ ಬೇಕಾದಂತಹ ಲೋನ್ಗಳು ಕೂಡ ಸುಲಭವಾಗಿ ಶಾಂಕ್ಷನ್ ಆಗ್ತಾ ಹೋಗ್ತವೆ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ಏಪ್ರಿಲ್ ತಿಂಗಳಿನಲ್ಲಿ ಈ ರಾಶಿಯವರು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ. ಹಾಗೆ ಈ 2ನೇ ವಾರದಲ್ಲಿ ನಿಮ್ಮ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ ಮಾಡ್ತಿರೋರಿಗೆ, ವ್ಯಾಪಾರಿ ಮಾಲೀಕರಿಗಂತೂ ಭವ್ಯವಾದಂತಹ ಯಶಸ್ಸನ್ನು ತರ್ತಾ ಹೋಗ್ತದೆ. 7ನೇ ಮನೆಯ ಅಧಿಪತಿ ಸೂರ್ಯನು ಏಪ್ರಿಲ್ 14ರಂದು 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪೋ ಕಾರಣ ವ್ಯಾಪಾರ ವಿಸ್ತರಣೆಗೆ ಸುವರ್ಣಾವಕಾಶಗಳು ಕೂಡಿರಲಿದೆ. ವಿಶೇಷವಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಏಜೆನ್ಸಿಗಳನ್ನು ನಡೆಸ್ತಿರೋರಿಗೆ ಉತ್ತಮವಾದಂತಹ ಲಾಭಗಳು ಕೂಡ ಬರಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ನಿಮ್ಮ ಯೋಗಕಾರಕನಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯನ್ನು ಪ್ರವೇಶಿಸುವುದು ರಿಯಲ್ ಎಸ್ಟೇಟ್ ಮತ್ತು ಆಟೋಮೊಬೈಲ್ ವಲಯಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಅಸಾಧಾರಣವಾಗಿ ಪ್ರಯೋಜನವನ್ನು ನೀಡಲಿದ್ದು, ಇದು ಉತ್ತಮವಾದಂತಹ ಧನಲಾಭವನ್ನು ಕೂಡ ಈ ರಾಶಿಯವರಿಗೆ ನೀಡಲಿದೆ. ಒಟ್ಟಾರೆಯಾಗಿ ಈ ಏಪ್ರಿಲ್ ತಿಂಗಳು ಸಕಾರಾತ್ಮಕವಾಗಿಯೂ ಇರುತ್ತದೆ, ಒಂದಿಷ್ಟು ನಕಾರಾತ್ಮಕವಾಗಿಯೂ ಇರುತ್ತದೆ. ಹಾಗಾದರೆ ಈ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಈ ಕುಂಭರಾಶಿಯವರು ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಈ ರಾಶಿಯವರು ನಿಮ್ಮ 2ನೇ ಮನೆಯಲ್ಲಿರತಕ್ಕಂತಹ ಮಂಗಳ, ಶನಿ ಮತ್ತು ದೋಷಗಳನ್ನು ಸ್ಥಿತಿಯಲ್ಲಿ ನಡೆಸಲು, ಬುಧ ದೋಷಗಳನ್ನು ಹೋಗಲಾಡಿಸಲು, ಉಚ್ಚ ಸೂರ್ಯ ಮತ್ತು ಯೋಗಕಾರಕನಾದಂತಹ ಶುಕ್ರನ ಆಶೀರ್ವಾದವನ್ನು ಪಡೆಯಲು ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳು ಇಷ್ಟೇ ಸ್ನೇಹಿತರೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀದೇವಿಯ ಕೃಪೆಯೂ ಕೂಡ ಸಿಗಲಿದೆ. ನಿಮ್ಮ ಮನೆಯಲ್ಲಿ ಸುಖ, ಸಮೃದ್ಧಿ, ಶಾಂತಿಯೂ ಕೂಡ ನೆಲೆಸಲಿದೆ. ಹಾಗೆ 7ನೇ ಶನಿಯ ಅಂದರೆ ಸಾಡೆ ಸಾತಿಯ ಅಂತಿಮ ಹಂತ ಆಗಿರುವ ಕಾರಣ 2ನೇ ಮನೆಯಲ್ಲಿ ಇರತಕ್ಕಂತಹ ಮಂಗಳ ದೋಷವನ್ನು ಕೂಡ ತಗ್ಗಿಸಲು ಪ್ರತಿ ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಹೊತ್ತ ಬನ್ನಿ. ಇದು ಕೌಟುಂಬಿಕ ಜಗಳಗಳನ್ನು ಕೂಡ ನಿಲ್ಲಿಸಲಿದೆ, ಆರ್ಥಿಕ ಸ್ಥಿರತೆಯನ್ನು ಕೂಡ ನಿಮಗೆ ನೀಡಲಿದೆ ಸ್ನೇಹಿತರೆ. ಹಾಗೆ ವಾಕ್ಸ್ಥಾನದಲ್ಲಿ ಬುಧನು ನೀಚ ಸ್ಥಿತಿಯಲ್ಲಿ ಇರುವ ಕಾರಣ ಬುಧವಾರದಂದು ಗರಿಕೆ ಹುಲ್ಲಿನೊಂದಿಗೆ ಗಣೇಶನನ್ನು ಪೂಜಿಸಿ, ಇದು ನಿಮ್ಮ ಸಂವಹನವನ್ನು ಸುಧಾರಿಸಲಿದ್ದು ನಿಮ್ಮ ನಿರ್ಧಾರಗಳು ಉತ್ತಮವಾದಂತಹ ಫಲಿತಾಂಶವನ್ನು ನೀಡುವಂತೆ ಮಾಡಲಿದೆ. ನಿಮ್ಮ ಲಗ್ನದಲ್ಲಿ ರಾಹುವಿನಿಂದ ಉಂಟಾಗುವ ಮಾನಸಿಕ ಆತಂಕವನ್ನು ಕಡಿಮೆ ಮಾಡಲು ಪ್ರತಿದಿನ ತಾಯಿ ದುರ್ಗಾ ಮಾತೆಯನ್ನು ಪೂಜಿಸಿ, ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮವಾದಂತಹ ಫಲಗಳನ್ನು ನೀಡಿದೆ. ಹಾಗೆ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೂ ಕೂಡ ನೀವು ಒಳಗಾಗಬಹುದಾಗಿದೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ದುರ್ಗಾದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ದುರ್ಗತಾಯಿ ಹಾಗೆ ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.